ಸೊ ಈ ಬ್ರೈನ್ ಟ್ಯೂಮರ್ಸ್ನ ಯಾವ ಥರ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದರೆ, ಒನ್ ಇಸ್ ನಮಗೆ ನಾನು ಹೇಳ್ದಂಗೆ ಈ ಬ್ರೈನ್ಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ ಯಾವಾಗಲೂ, ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ. ಸೊ ನಾವು ಏನೇ ಒಂದು IV ಮೆಡಿಸಿನ್ಸ್ ಇಲ್ಲ IV ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬ್ರೈನ್ಗೆ ಅಷ್ಟು ಇದು ಆಗಿ ಸೇರಲ್ಲ. ದಟ್ ಈಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಬಟ್ ಏನಾಗುತ್ತೆ, ಕಾಯಿಲೆಗಳನ್ನು ಟ್ರೀಟ್ ಮಾಡಬೇಕಾದ್ರೆ ಈ ಬ್ರೈನ್ದು ಏನು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆ ಅದೇ ಒಂಥರ ಇಟ್ ಬಿಕಮ್ಸ್ ಅ ಬ್ಯಾರಿಯರ್ ನಮಗೆ. ಸೊ ಟ್ರೀಟ್ ಮಾಡೋದು ಕಷ್ಟ. ಸೊ ನಾನು ಹೇಳಿರೋ ಪ್ರಕಾರ ಬೆಸ್ಟ್ ಆಪ್ಷನ್ ಇಸ್ ಸರ್ಜರಿ ಮಾಡೋದಕ್ಕಾದರೆ ಅದನ್ನು ತೆಗೆದುಬಿಡೋದು ಇಟ್ ಈಸ್ ದ ಬೆಸ್ಟ್ ಆಪ್ಷನ್. ಅದಾದ ನಂತರ ರೇಡಿಯೇಷನ್ ಥೆರಪಿ ಮಾಡ್ತೇವೆ. ಬಿಕಾಸ್ ಆ್ಯಸ್ ಐ ಸೆಡ್, ಕೀಮೊಥೆರಪಿ ಏನೇ ಕೊಟ್ಟರು ಮೆಜಾರಿಟಿ ಆಫ್ ದ ಡ್ರಗ್ಸ್ ಹೋಗೋಲ್ಲ ಬ್ರೈನ್ಗೆ. ಸೊ ರೇಡಿಯೇಷನ್ ಇಸ್ ಅ ಗುಡ್ ಆಪ್ಷನ್. ಸೊ ಮೋಸ್ಟ್ ಆಫ್ ದ ಬ್ರೈನ್ ಲೀಷನ್ಸ್ಗೆ ನಾವು ರೇಡಿಯೇಷನ್ ಮಾಡ್ತೇವೆ. ಆ್ಯಂಡ್ ಅದಲ್ಲದೆ ಕೆಲವೊಮ್ಮೆ ಈ ಒಂದು ಇಂಟ್ರಾಥೀಕಲ್ ಥೆರಪಿ ಅಂತ ವಿ ಆಕ್ಸೆಸ್ ದ ಸ್ಪೈನಲ್ ಫ್ಲೂಯಿಡ್, ಅದನ್ನು ಆಕ್ಸೆಸ್ ಮಾಡಿಬಿಟ್ಟು ಅದಕ್ಕೆ ಡೈರೆಕ್ಟಾಗಿ ಇಂಜೆಕ್ಷನ್ಸ್ನ ಈ ಕೀಮೊಥೆರಪಿ ಮೆಡಿಸಿನ್ಸ್ನ ಕೊಡ್ಬೋದು. ಸೊ ದೀಸ್ ಆರ್ ಫ್ಯೂ ಆಫ್ ದ ಟ್ರೀಟ್ಮೆಂಟ್ ಆಪ್ಷನ್ಸ್ ನಮಗೆ ಬ್ರೈನ್ ಟ್ಯೂಮರ್ಸ್ಗೆ.